10,000 ಅಡಿ ಪ್ರದೇಶದಲ್ಲಿ ಒಂದು ರಾಜಧಾನಿಯನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿದರು. ಬೃಹತ್ತಾದ ಒಂದು ಕೋಟೆ. ಆ ಕೋಟೆ ಸುತ್ತಮುತ್ತಲು ಏನಿದೆ ಹಲವಾರು ಕೆರೆಕಟ್ಟೆಗಳನ್ನು ಕಟ್ಟಿ ಅಲ್ಲಿನ ಜನರಿಗೆ ಯಾವುದೇ ರೀತಿಯಲ್ಲಿ ನೀರಿನ ಸೌಕರ್ಯ, ನೀರಿನ ಯಾವುದೇ ತೊಂದರೆ ಆಗಬಾರದು ಅನ್ನೋ ರೀತಿಯ ಸೌಕರ್ಯವನ್ನು ಮಾಡಿ ಬಹಳ ಎತ್ತರದ ಪ್ರದೇಶದಲ್ಲಿ ಮಾಡಿ ಬರೀ ಕೋಟೆ ಕಟ್ಟದಲ್ಲ, ಆ ಕೋಟೆ ಕಟ್ಟಿದ ಕೋಟೆಗೆ ಎಲ್ಲ ವ್ಯಾಪಾರಸ್ಥರು, ಕಸುಗಾರರು, ತಮ್ಮಾರು, ತಿಗಳು, ಬೇರೆ ಬೇರೆ ಎಲ್ಲ ಜನಾಂಗದ ನಗರಗಳು ಈ ರೀತಿ ಎಲ್ಲರೂ ಕೂಡ ಒಂದು ಕೋಟೆ ಒಳಗಡೆ ತರಿಸಿ ಅವರಿಗೆ ಪೇಟೆಗಳನ್ನು ಕಟ್ಟಬೇಕು, ಅವ್ರಿಗೆ ಮನೆಗಳನ್ನು ಕಟ್ಟಿಕೊಳ್ಳಲು ಅವಕಾಶಗಳನ್ನು ಮಾಡಬೇಕು. ಒಂದು ರೀತಿಯಲ್ಲಿ ಹೊಸ ನಾಗರಿಕತೆಯನ್ನು ಸೃಷ್ಟಿ ಮಾಡೋ ಕೆಲಸವನ್ನ ಕೆಂಪೇಗೌಡರು. ಅವೆಲ್ಲ ಸಣ್ಣ ಸಣ್ಣ ಕೋಟೆಗಳನ್ನು ಕಟ್ತಾರೆ. ಬಂಗಾರಪೇಟೆಯಲ್ಲಿ ಒಂದು ಕೋಟೆ ಇತ್ತು. ಆ ಕೋಟೆಯಿಂದ ಒಂದು ಐದಾರು ಮಾತ್ರ ಸಣ್ಣ ಕೋಟೆಯನ್ನು ಕಟ್ತಾರೆ. ಆದರೆ ಕೆಂಪೇಗೌಡರು ಅವತ್ತಿನ ಕಾಲದಲ್ಲಿ ಕಟ್ಟಿದ್ದು 186 ಎಕರೆಗಳ ದೊಡ್ಡ ವಿಸ್ತೀರ್ಣವಾದಂತಹ ಒಂದು ದೊಡ್ಡ ಕೋಟೆ. ಆ ಕೋಟೆಗೆ ಒಂದು ಕೋಟೆಯನ್ನು ಕಟ್ಟಿದ ಕಾರಣಕ್ಕೋಸ್ಕರ ಅನಂತರದಲ್ಲಿ ಅದೇ ಕೋಟೆ ಮರಾಠ ಬಂದಿದ್ರು, ಟಿಪ್ಪು ಸುಲ್ತಾನ್ ಹೈದರಾಲಿ ಬಂದಿದ್ರು, ಅದೇ ಕೋಟೆ ಪಕ್ಕದಲ್ಲಿ ಬ್ರಿಟಿಷರು ಬಂದು ಮೈಸೂರಲ್ಲಿ ಕಂಟೋನ್ಮೆಂಟ್ ಮಾಡಬೇಕು, ದೊಡ್ಡ ಪ್ರದೇಶ ಮಾಡಿಕೊಂಡು ಅನಂತರದಲ್ಲಿ ಆ ಒಂದು ವಿಶಾಲ ಮೈಸೂರಿಗೆ ರಾಜಧಾನಿ ಹುಡುಕಾಟ ಸಂದರ್ಭದಲ್ಲಿ ಇದಕ್ಕಿಂತ ಪ್ರಶಸ್ತವಾದ ಜಾಗ ಇಲ್ಲ ಅಂತ ಹೇಳಿ ನಾವು ಬೆಂಗಳೂರಿನ ರಾಜಧಾನಿ ಮಾಡ್ತೇವೆ. ಇದಕ್ಕೆಲ್ಲ ಮೂಲ ಕಾರಣ 450 ವರ್ಷಗಳ ಹಿಂದೆ 1537ನೇ ಇಸ್ವಿಯಿಂದ 1537ನೇ ಇಸ್ವಿವರೆಗೆ 5 ವರ್ಷಗಳ ಕಾಲ 2 ಕೋಟೆ ನಿರ್ಮಾಣ ಆಗಿದೆ. ಆ ಒಂದು ದೂರದರ್ಶಿತ್ವ ಇದೆ. ಇಲ್ಲ ನನಗೆ ನನ್ನ ಜನರಿದ್ದಾರೆ, ಈ ಜನರಿಗೆ ಬಹಳ ದೊಡ್ಡ ರಾಜಧಾನಿ ಆಗಬೇಕು ಈ ಭಾಗದಲ್ಲಿ ಅಂತ ಹೇಳಿ ಒಬ್ಬ ಮನುಷ್ಯನ ಒಂದು ದೂರದರ್ಶಿತ್ವ ಇದೆ. ಆ ದೂರದರ್ಶಿತ್ವದ ಕಾರಣದಿಂದ ಅವತ್ತು ಏನು ರಾಜಧಾನಿ ನಿರ್ಮಾಣ ಆಯಿತು, ಅವತ್ತೇನು ಕೋಟೆ ನಿರ್ಮಾಣ ಆಯಿತು. ಇವತ್ತು ಕೂಡ ನಾವು ಕೆಂಪೇಗೌಡರ ಹೆಸರನ್ನು ಹೇಳ್ತಾ ಇದ್ದೇವೆ. 100 ಕಿಲೋಮೀಟರ್ ಒಂದು ಕಡೆಯಿಂದ ನಿರ್ಮಾಣ 100 ಕಿಲೋಮೀಟರ್ ದೂರ. ಆ ದೂರದಲ್ಲಿ ಕೂಡ ಇವತ್ತು ಬೆಂಗಳೂರಿನ ರಾಜಧಾನಿ ಬೆಳೆದಿದೆ. ಅದು ಒಬ್ಬ ಮನುಷ್ಯ ನಿರ್ಧಾರ ಮಾಡಿದ, ಇಲ್ಲ ನನ್ನ ಜನರಿಗೋಸ್ಕರ ನಾನು ಏನಾದರೂ ಮಾಡಬೇಕು. ಏನು ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಾಗಿ ನಮ್ಮ ಶಿವಕುಮಾರ್ ಗೌಡರು, ನಮ್ಮ ಪ್ರಕಾಶ್ ಅವರು, ನಮ್ಮ ಎಲ್ಲ ಶ್ರೀನಿವಾಸ್ ಗೌಡರು, ಮಾರ್ಕಂಡೇಗೌಡರು, ಹನುಮಪ್ಪನವರು, ಎಲ್ಲ ತಾಲೂಕಿನ ಎಲ್ಲ ಕೆಂಪೇಗೌಡರ ವಂಶಸ್ಥರು, ಕೆಂಪೇಗೌಡರ ಅಭಿಮಾನಿಗಳು ನಾವು ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಕೆಂಪೇಗೌಡರು. ಇವತ್ತು ಬಂಗಾರಪೇಟೆಯಲ್ಲೂ ರಿಯಲ್ ಎಸ್ಟೇಟ್ ಇನ್ನೊಂದು ಮತ್ತೊಂದು ಚೆನ್ನಾಗಿ ನಡೀತದೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಅದಕ್ಕೆ ಕಾರಣ ಕೆಂಪೇಗೌಡರು. ಇವತ್ತು ನಾಡಪ್ರಭು ಕೆಂಪೇಗೌಡರು ಜಾತ್ಯತೀತವಾಗಿ ಎಲ್ಲ ಜಾತಿ ಜನರು ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರೇನು ಬರೀ ಕೆಂಪೇಗೌಡರು ವಕೀಲರ ಸಮಾಜಕ್ಕೆ ಮಾತ್ರ ಕೆಂಪೇಗೌಡರು ಜನಗಳಲ್ಲ, ನಮ್ಮೆಲ್ಲರಿಗೂ ನಾಯಕರು. ಯಾವ ರೀತಿ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು, ಅದೇ ರೀತಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಶೆಟ್ಟರಿಗೆ, ಇವರಿಗೆ, ಅವರಿಗೆ, ಅಯ್ಯಂಗಾರ್ ಅವರಿಗೆ ಪ್ರತಿಯೊಂದು ಚೆನ್ನಾಗಿರಬೇಕು. ಈ ಕರ್ನಾಟಕ, ಈ ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕ ಕೆರೆಗಳಿರ್ಬೋದು, ಗುಡ್ಡೆಗಳಿರ್ಬೋದು, ನದಿಗಳಿರ್ಬೋದು, ಇವನ್ನೆಲ್ಲ ಮಾಡಿ ಈ ನಾಡಿಗೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ನಮ್ಮ ಯಡಿಯೂರಪ್ಪ ಅವರು, ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರನ ಸ್ಥಾಪನೆ ಮಾಡಿ 110 ಅಡಿ ಕೆಂಪೇಗೌಡರ ಪ್ರತಿಮೆಯನ್ನು ಇವತ್ತಲ್ಲಿ ಪ್ರತಿಷ್ಠಾಪನೆ ಮಾಡಿರೋದನ್ನು ನೋಡಿದರೆ ಈ ಬೆಂಗಳೂರು, ಈ ಕರ್ನಾಟಕ ಇರೋವರೆಗೂ ಯಾರೂ ಕೆಂಪೇಗೌಡರನ್ನ ಮರೆಯೋಂಗಿಲ್ಲ. ಅದೇ ರೀತಿಯಲ್ಲಿ ನಾನು ಹೇಳೋದಷ್ಟೇ, ರಾಜಕಾರಣಿಗಳು ಅವ್ರ ಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಂಪೇಗೌಡ ಜಯಂತಿ ಮಾಡಿಬಿಡ್ದು. ಎಲ್ಲ ಒಟ್ಟಿಗೆ ಸೇರಿ
ಚುನಾವಣೆ ಬಂದಾಗ ರಾಜಕಾರಣಿಗಳು ಏನೋ ಮಾಡ್ಕೊತಾರೆ ಅವ್ರು ಓಟ್ಗಳು ಗೀಟ್ಗಳು ಇನ್ನೊಂದು ಮತ್ತೊಂದೆಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಬಂಗಾರಪೇಟೆಯಲ್ಲಿ ಕೆಂಪೇಗೌಡರು ಇವತ್ತು ರಾಜಕಾರಣಿಗಳು ಎಕರೆಗಳು ಜಮೀನುಗಳನ್ನ ನುಂಗಾಕ್ಬಿಟ್ಟವ್ರೆ. ಆದರೆ ಕೆಂಪೇಗೌಡರನ್ನ ಕರ್ಕೊಂಡೋಗಿ ರೋಡಲ್ಲಿ ಒಂದು ಜಾಗದಲ್ಲಿ ಇಟ್ಬಿಟ್ಟವ್ರೆ. ಏನಲ್ಲ ಅರ್ಥ ಆಯ್ತಾ? ಅಲ್ಲಿ ಇಟ್ಬಿಟ್ಟವ್ರೆ ರೋಡಲ್ಲಿ. ಇಲ್ಲಿ ಬೆಲೆ ಬಾಳಂತ ಸರ್ಕಾರಿ ಜಮೀನುಗಳು ಏನೇನಿತ್ತು ಅದನ್ನೆಲ್ಲ ಕಬಳಿಸ್ಬಿಟ್ಟವ್ರೆ. 2 ಎಕರೆ 3 ಎಕರೆ ಕೆಂಪೇಗೌಡರಿಗೆ, 1 2 ಎಕರೆ 3 ಎಕರೆ ಅಂಬೇಡ್ಕರ್ ಅವ್ರಿಗೆ, 1 2 ಎಕರೆ 3 ಎಕರೆ ಏನು ಕನಕದಾಸರಿಗೆ, 1 2 ಎಕರೆ 3 ಎಕರೆ ಯೋಗಿ ನಾರಾಯಣ ಇವ್ರಿಗೆ, ಅಂಬೇಡ್ಕರ್ ಅವ್ರಿಗೆ, ವಾಲ್ಮೀಕಿ ಅವ್ರಿಗೆಲ್ಲ ಕೊಡ್ಬೋದಾಗಿತ್ತಲ್ಲ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇವತ್ತೇನು ನಾವು ಮಾಡ್ತಾ ಇದ್ದೀರಿ, ನಾವಿನ್ನೂ ವಿಜೃಂಭಣೆಯಾಗಿ ಬರೋ ವರ್ಷದಿಂದ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಬೇಕು ಸಂಘದ ವತಿಯಿಂದ ಅಂತ ಹೇಳಿ ಈ ಮೂಲಕ ನಾನು ಮನೆ ಮಾಡ್ಕೊಂಡಿದ್ದೀನಿ. ನಾಡಿನ ಸಮಸ್ತ ಜನತೆಗೆ ಮತ್ತು ಬಂಗಾರಪೇಟೆ ಕ್ಷೇತ್ರ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಂದಿನ ಶಾಸಕರು, ಹಿಂದಿನ ಶಾಸಕರಾಗಿದ್ದರು, ಮುಂದೇನೂ ಶಾಸಕರಾಗ್ತಾರೆ ಮಾಲೂರಿಗೆ, ಮಂಜುನಾಥ್ ಗೌಡರು ಬಂದವರೆ. ಅವರೆಲ್ಲರಿಗೂ ನಾನು ಕೆಂಪೇಗೌಡರ ಜಯಂತ್ಯೋತ್ಸವದ ಪರವಾಗಿ ನಾನು ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,